ಹಲೋ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ಇವತ್ತು 3 ಕಲರ್ ಉಲ್ಲನ್ನ ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಹಕ್ಕಿನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಸುಂದರವಾದ ಹಕ್ಕಿನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ, ನಾನು ಇಲ್ಲೊಂದು ಕಾರ್ಡ್ ಬೋರ್ಡ್ ಪೀಸ್ ತಗೊಂಡಿದ್ದೀನಿ. ಇದು ಮೆಜರ್ ಮಾಡಿದಾಗ ನೋಡಿ 5 ಇಂಚು ಉದ್ದ ಇದೆ, ಅಗಲ 3.5 ಇಂಚ್ ಇದೆ. ಇವಾಗ ನಾನು ಯೆಲ್ಲೋ ಕಲರ್ ಉಲ್ಲನ್ನ ತಗೊಂಡು ಹೀಗೆ 50 ರೌಂಡು ಸುತ್ಕೊತಾ ಇದ್ದೀನಿ. ಇವಾಗ ನೋಡಿ, ಹೀಗೆ ಇಲ್ಲಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನ ಹೀಗೆ ಇಟ್ಕೊಂಡ್ಬಿಟ್ಟು ಈ ಕ್ರೀಮ್ ಕಲರ್ ಉಲ್ಲನ್ನು ತಗೊಂಡು ಇದೇ ರೀತಿ 50 ರೌಂಡು ಹಾಕೋತಾ ಇದ್ದೀನಿ. ನೋಡಿ, 50 ರೌಂಡ್ ಆಯಿತು. ಇವಾಗ ಇದನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ರೆಡಿಯಾಗಿದೆ. ಇವಾಗ ನೋಡಿ, ಇದರ ಸೆಂಟರ್ ಏನಿರುತ್ತೆ ಅದರಲ್ಲಿ ಹೀಗೆ ಇಟ್ಕೋಬೇಕು. ನಂತರ ಇದನ್ನು ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ನೋಡಿ, ಇವೆರಡು ದಾರನು ಸೆಂಟರಲ್ಲೇ ಇರಬೇಕು. ನೋಡಿ, ಇದನ್ನ ನಾನು ಈ ಕ್ರೀಮ್ ಕಲರ್ ಉಲ್ಲನ್ನಲ್ಲೇ ನಾಟ್ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಸಹ ಕರೆಕ್ಟ್ ಸೆಂಟರ್ ಅಲ್ಲಿ ಹೀಗೆ ನೋಡಿಕೊಂಡು ನೋಡಿ, ಯೆಲ್ಲೋ ಕಲರ್ ಉಲ್ಲನ್ನಲ್ಲಿ ಹೀಗೆ ನಾಟ್ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ರೆಡಿ ಆಯ್ತು. ಇಷ್ಟು. ನೆಕ್ಸ್ಟ್ ನೋಡಿ, ಇನ್ನೊಂದು ಕಾರ್ಡ್ ಬೋರ್ಡ್ ತಗೋತಾ ಇದ್ದೀನಿ. ಕಾರ್ಡ್ ಬೋರ್ಡ್ ತಗೊಂಡು ನೋಡಿ, ಅದರ ಅಳತೆ ಹೇಳ್ತಾ ಇದ್ದೀನಿ. ನೋಡಿ, 4 ಇಂಚ್ ಉದ್ದ ಇದೆ, ಮತ್ತೆ
3 ಇಂಚು ಅಗಲ ಇದೆ. ಇವಾಗ ಮತ್ತೆ ನಾನು ಯೆಲ್ಲೋ ಕಲರ್ ಉಲ್ಲನ್ ತಗೊಂಡ್ಬಿಟ್ಟು ಮತ್ತೆ 50 ರೌಂಡು ಹೀಗೆ ಸುತ್ಕೋತಾ ಇದ್ದೀನಿ. ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಈ ಪಾರ್ಟ್ ಏನಿರುತ್ತೆ ನೋಡಿ ಹೀಗೆ ಸೆಂಟರಲ್ಲಿ ಇಟ್ಕೊಂಡ್ಬಿಟ್ಟು ಹೀಗೆ ಹಿಡ್ಕೊಂಡು ಒಂದು ಬ್ಯಾಂಡನ್ನ ಹಾಕೋತಾ ಇದ್ದೀನಿ. ಹೀಗೆ ನಂತರ ನೋಡಿ ಹೀಗೆ ಈ ಪಾರ್ಟ್ನ ಒಂದಿಷ್ಟು ಬಿಟ್ಬಿಟ್ಟು ನೀಟಾಗಿ ಹೀಗೆ ಜೋಡಿಸ್ಕೋಬೇಕು. ನೋಡಿ ಹೀಗೆ ಬ್ಯಾಂಡನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ ಈ ಯೆಲ್ಲೋ ಕಲರ್ ಉಲ್ಲನ್ ಏನಿರುತ್ತೆ ಅದನ್ನು ಹೀಗೆ ಇದ್ರ ಮೇಲ್ಗಡೆ ಕ್ರೀಮ್ ಕಲರ್ ಉಲ್ಲನ್ ಮೇಲ್ಗಡೆ ಹೀಗೆ ನೀಟಾಗಿ ಎರಡು ಸೈಡು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ತಗೊಂಡು ಜೋಡಿಸ್ಕೊತಾ ಇದ್ದೀನಿ. ನಂತರ ಈಗೊಂದು ಯೆಲ್ಲೋ ಕಲರ್ ಉಲ್ಲನ್ನಲ್ಲೇ ನಾಟ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಈ ಬ್ಯಾಂಡ್ ಹಾಕಿರೋದನ್ನ ಬಿಚ್ಕೋಬಿಡೋಣ. ನಂತರ ಹೀಗೆ ನೀಟಾಗಿ ಹೀಗೆ ಸರಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಹುಲ್ಲನ್ನು ಕರೆಕ್ಟಾಗಿ ಬರಬೇಕು. ಹೀಗೆ ಕೆಳಭಾಗಕ್ಕೂ ಅಷ್ಟೇ ಕೆಳಭಾಗದ ಹುಲ್ಲನ್ನು ಕರೆಕ್ಟಾಗಿರಬೇಕು. ನೋಡಿ ಇವಾಗ ಮತ್ತೆ ಹೀಗೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಹೀಗೆ ಇಲ್ಲೊಂದು ನಾಟ್ ಹಾಕೋತಾ ಇದ್ದೀನಿ. ಹೀಗೆ ಇಲ್ಲೊಂದು ನಾಟ್ ಹಾಕೋತಾ ಇದ್ದೀನಿ. ನೋಡಿ ಬಿಚ್ಚೋಗದೆ ಇರೋ ರೀತಿ ನಾಟ್ ಹಾಕಬೇಕು. ನಂತರ ಹುಲ್ಲನ್ನೆಲ್ಲ ಒಂದ್ಸಲ ನೀಟಾಗಿ ಸರಿ ಮಾಡಿಕೊಂಡು ಈ ಪಾರ್ಟ್ ಏನಿರುತ್ತೆ ಇದನ್ನು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ಫುಲ್ ಶಾರ್ಟಾಗಿ ಕಟ್ ಮಾಡಬೇಕು. ಇವಾಗ ನೋಡಿ ಫ್ರೆಂಡ್ಸ್ ರೆಡ್ ಕಲರ್ ಹುಲ್ಲನ್ನು ತಗೋತಾ ಇದ್ದೀನಿ. ಹೀಗೆ ಬಿಚ್ಕೊಂಡ್ಬಿಟ್ಟು 4 ಎಳೆನ ಹೀಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾಲ್ಕು ಎಳೆ ತಗೊಂಡು ಆದಮೇಲೆ ಕಟ್ ಮಾಡಿಕೊಂಡು ನಾನು ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ. ಒಂದು 5 ರಿಂದ 6 ನಾಟನ್ನ ಟೈಟಾಗಿ ಹಾಕಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿರೋ ಕೊಕ್ಕಿನ ಶೇಪ್ ಬರುತ್ತೆ ಫ್ರೆಂಡ್ಸ್. ನಮಗೆ ಅಂದರೆ ಟೈಟಾಗಿ ಹಾಕೋದ್ರಿಂದ ಹಕ್ಕಿಯ ಕೊಕ್ಕು ಯಾವ ರೀತಿ ಇರುತ್ತೋ ಅದೇ ರೀತಿ ನಮಗೆ ಬರುತ್ತೆ. ನೋಡಿ ಇವಾಗ ಇಷ್ಟುದ್ದ ಬಂದಿದೆ. ಇನ್ನೊಂದು 2 ನಾಟ್ ಹಾಕಿದರೆ ನಮಗೆ ಕರೆಕ್ಟಾದ ಶೇಪ್ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಕರೆಕ್ಟಾಗಿ ಬರಲಿ ಅಂತ ಇನ್ನೊಂದು ನಾಟನ್ನು ನಾನು ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಪರ್ಫೆಕ್ಟ್ ಆಗಿರೋ ಕೊಕ್ಕಿನ ಶೇಪ್ ಬಂದಿದೆ. ಎಕ್ಸ್ಟ್ರಾ ಥ್ರೆಡ್ನ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಈ
ಫ್ಯಾಬ್ರಿಕ್ ಗ್ಲೂನ ತಗೊಂಡು ನೋಡಿ ಈ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನಾನು ಗ್ಲೂನ ಹಾಕಿಬಿಟ್ಟು ಈ ಕೊಕ್ಕಿನ ಶೇಪ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀವಿ. ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಬೇಕು, ಆವಾಗ ಕರೆಕ್ಟಾಗಿ ಸ್ಟಿಕ್ ಆಗುತ್ತೆ ನೋಡಿ. ಹೀಗೆ ನೋಡಿ. ನಂತರ ಈ ಕಡೆ ಒಂದು ಸ್ವಲ್ಪ ಮತ್ತು ಈ ಕಡೆ ಮತ್ತೊಂದು ಆಪೋಸಿಟ್ ಸೈಡು ನಾನು ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ನಾನು ಕುಂದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಅಂದರೆ ಐ ಕಲರ್ಗೆ ಬರೋ ಅಂಥ ಕುಂದನ್ನೇ ನಾನಿಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಾಂದರೆ ನೀವು ಡಾಲ್ಗೆ ಹಾಕೋವಂಥ ಐ ಬರುತ್ತಲ್ಲ ಅದನ್ನು ಸಹ ಇದ್ದರೆ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ಸುಂದರವಾದ ಅಮ್ಮ ಮಗುವಿನ ಹಕ್ಕಿ ಎಷ್ಟು ರೆಡಿಯಾಗಿದೆ. ಎಷ್ಟೊಂದು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಪುಟ್ಟ ಹಕ್ಕಿ, ಕೊಕ್ಕು, ಕಣ್ಣುಗಳು ಎಷ್ಟೊಂದು ಚೆನ್ನಾಗಿ ಬಂದಿದೆ. ಮತ್ತು ಅಮ್ಮ ಹಕ್ಕಿಯ ನೋಡಿ ಕೊಕ್ಕು ಕಣ್ಣುಗಳು ಎಷ್ಟೊಂದು ಚೆನ್ನಾಗಿದೆ. ಈ ಕುಂದನ್ ಹಾಕಿರೋದ್ರಿಂದ ಎಷ್ಟೊಂದು ಶೈನಿಂಗ್ ಸಹ ಬಂದಿದೆ ನೋಡಿ. ಈ ಅಮ್ಮ ಮಗುವಿನ ಹಕ್ಕಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಈ ರೀತಿಯ ಒಂದು ಸುಂದರವಾದ ಹಕ್ಕಿಗಳನ್ನು ಮಾಡೋದು ಹೇಗೆ ಅಂತ ಕೇವಲ 3 ಕಲರ್ ಉಲ್ಲನ್ ಇದ್ದರೆ ಸಾಕು, ಸುಂದರವಾದ ಹಕ್ಕಿಗಳು ರೆಡಿಯಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.